सर्वसम्पत्कराय च सर्वारिष्ट विनाशाय निम्बकं दलभक्षणम् ಎಲ್ಲರಿಗೂ ಶೋಭಕೃತ ನಾಮ ಸಂವತ್ಸರದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಮ್ಮ ಸುಮಾತ್ಮ ಈಗಾಗಲೇ ನಾವು ಶುರು ಮಾಡಿದ ಸುಮಾರಾಗಿ 1 ವರ್ಷ ಆಗಿದೆ. ಹತ್ತಿರ 1 ವರ್ಷ ಆಯಿತು. ಹೋದ ಇದರಲ್ಲಿ ನಾವು ಪ್ರಸ್ತಾಪ ಮಾಡಿ ಅದನ್ನ ಹೀಗೆ ನಾನೊಂದು ಫೋಟೋಶಾಪ್ ಮಾಡಬೇಕು ಅಂತ ಹೇಳಿದಾಗ ತತ್ಕ್ಷಣದಲ್ಲಿ ನನಗೆ ಸ್ಪಂದಿಸಿದವರು ನಮ್ಮ ಸೆಕ್ರೆಟರಿ ಆದ ಶೇಷಪ್ಪ. ಈಗ ಹೊಸ ಸಂವತ್ಸರ ಬಂತು, ಶೋಭಕೃತ್ ಸಂವತ್ಸರ. ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ನಾವು ಇದರಲ್ಲಿ ಏನು ಜನವರಿ ಫೆಬ್ರವರಿ ಮಾಡಿದ ಹಾಗೆ ನಮ್ಮಲ್ಲೂ ಇದನ್ನ ಸಂವತ್ಸರಗಳು ಅಂತೀವಿ. 60 ಸಂವತ್ಸರಗಳಿದೆ. ಸೊ ಇದು 65ರೊಳಗೆ ಶೋಭಕೃತ್ ಸಂವತ್ಸರ. ನಮಗೆ ಯುಗಾದಿ ಮೊದಲ ಇದು ಅಂದ್ರೆ ಯುಗಾದಿ ಮೊದಲನೇ ದಿನ ಯುಗದ ಆದಿ, ಅದು ಯುಗಾದಿ. ಸಂತೋಷ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಪ್ರಕೃತಿಯ ಬದಲಾವಣೆಯಿಂದ ನಾವೇನ್ ಬದಲಾವಣೆ ಆಗ್ಬೇಕು ಅನ್ನೋದು ನನಗೆ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಪ್ರಕೃತಿನಲ್ಲೇ ಬದಲಾವಣೆ ಕಾಣ್ತೀವಂತೆ, ನಾವು ಬದಲಾವಣೆ ಆಗ್ಬಾರ್ದು ಮನುಷ್ಯರು. ಅದಕ್ಕೇನಿದೆ, ಪ್ರಕೃತಿ ಹೇಗೆ ಹೇಳುತ್ತೋ ಆ ಥರ ಏನ್ ಮಾಡುತ್ತೋ ಮಾಡ್ಕೊಂಡು ಹೋಗುತ್ತೆ. ಅದು ಒಂದು ರೀತಿ ಒಳ್ಳೇದಂತೆ, ಸಹಜವಾಗಿ ಆಗೋಗುತ್ತದೆ. ಆದ್ರೆ ನಮ್ಮಲ್ಲಿ ನಮ್ದೇನೇನೋ ಗುಣ ಇದೆಯಲ್ಲ, ನಮ್ಮ ವಿಚಿತ್ರವಾಗಿದೆ ನಮ್ಮ ಸ್ವಭಾವಗಳು. ಅದಕ್ಕೆ ಸರಿಯಾಗುತ್ತಾ ಹೋಗ್ತೀವಿ. 1 ವಯಸ್ಸಾಗೋ ತನಕ ಒಳ್ಳೆಯವರಾಗಿರ್ತೀವಿ. ಆಮೇಲೆ ಅದಾದ್ಮೇಲೆ ಬಾಲ ಎಲ್ಲ ಬಂದ್ಬಿಡುತ್ತೆ ನಮಗೆ, ಏನೇನೋ ಮಾಡೋದು. ಅದಾಗದೆ ಅದನ್ನೇ ವೃದ್ಧಿ ಮಾಡಿಕೊಂಡು ನಾವು ಸುಧಾರಿಸ್ಬೇಕು. ಜೀವನದಲ್ಲಿ ಒಳ್ಳೆ ದಿನಗಳನ್ನ ಕಾಣೋದು ಅಂದ್ರೆ ಇದೆಲ್ಲ ಆಗ್ಬೇಕು. ಬೇರೆಯವ್ರ ಮೆಚ್ಚುಗೆ ಪಡಿಬೇಕು, ನಾವು ಚೆನ್ನಾಗಾಗಬೇಕು ಜೀವನದಲ್ಲಿ.